ಸಂಪತ್ಕರ ಗಣಪತಯೇ ಗಣಪತಯೇ ನಮಃ ಗಂ ಗಣಪತಯೇ ನಮಃ. ಅಮ್ಮ, ಏನಾದರೂ ಪ್ರಾಬ್ಲಮ್ಮಾ? ಯಾಕೆ ಒಂಥರ ಇದ್ದೀರಾ? ಹುಷಾರಿಲ್ವಾ? ಪೀರಿಯಡ್ಸ್ ಏನಾದರೂ? ತಪ್ಪು ತಿಳ್ಕೊಬೇಡಿ, ನನಗೂ ಅಮ್ಮ ಇದ್ದಾರೆ. ಬಂದೆ. ಏನ್ ಬೇಕು? ಒಂದು ವಿಸ್ಪರ್ ಕೊಡಿ. ತಗೊಳ್ಳಿ. ಇಲ್ಲೇ ಮುಂದೆ ಪಬ್ಲಿಕ್ ಟಾಯ್ಲೆಟ್ ಇದೆ. ತುಂಬಾ ಥ್ಯಾಂಕ್ಸ್ ರೀ. ಇಟ್ಸ್ ಓಕೆ. ಸ್ವಸ್ತಿಕ್, ಒಂದು ಪ್ರಪೋಸಲ್ ಬಂದಿದೆ, ಹೋಗಿ ನೋಡ್ಕೊಂಬಾರು. ಅಲ್ಲಪ್ಪ, ನಾನು ಊರಲ್ಲಿ ಕೆಲಸ ಇಲ್ಲದೆ ಮನೇಲಿ ಖಾಲಿ ಕೂತಿದ್ದಾಗ ಯಾರೂ ಪ್ರಪೋಸಲ್ ಕೊಟ್ಟಿಲ್ಲ. ಈಗ ಕೆಲಸ ಸಿಕ್ಕಿದ ತಕ್ಷಣ ಎಲ್ಲ ಸ್ಟಾರ್ಟಾ? ಎಲ್ಲಾ ತಂದೆ ತಾಯಿಗಳಿಗೂ ತಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತೆ ತಾನೆ. ಅದಕ್ಕೆ ಕೆಲಸದಲ್ಲಿರೋ ಹುಡುಗನ್ ನೋಡ್ತಾರೆ. ಹುಡುಗರೆ ಯಾಕೆ ದುಡ್ಡು ಸಾಕ್ಬೇಕು? ಹುಡುಗಿರ್ ದುಡ್ಡು ಹುಡುಗರನ್ನ ಸಾಕಾಗಲ್ವಾ? ಮನೇಲಿರೋ ಹೆಂಗಸರೇ ಗಂಡಸರು ಜುಟ್ಟು ಜನವರ ಕೈಲಿ ಹಿಡ್ಕೊಂಡಿರ್ತಾರೆ. ಇನ್ನು ಕೆಲಸಕ್ಕೆ ಹೋಗೋ ಹುಡುಗಿನ ಮದುವೆ ಆದ್ರೆ ಅಷ್ಟೇ. ಈಗ ನಿಮ್ಮ ಜುಟ್ಟು ಜನಿವಾರ ಯಾರು ಇಟ್ಕೊಂಡಿದ್ದಾರೆ? ಎಲ್ಲ ಶೋಕಿನೂ ಮಾಡ್ತಾನೆ ಇದ್ದೀರಾ. ಲೋ ಸೈಲೆಂಟು. ಏ, ಯಾಕೋ ಸೈಲೆಂಟ್ ಅಂತ ಅಡ್ಡ ಹೆಸರಲ್ಲಿ ಕರಿತೀಯಾ? ಅವನಿಗೆ ಹೆಸರಿಟ್ಟಿಲ್ವಾ? ಅವ್ನು ಸ್ವಲ್ಪ ಮಾತಾಡೋದು ಕಡಿಮೆ ಅಮ್ಮ, ಅದಕ್ಕೆ ಸೈಲೆಂಟ್ ಅಂತ ಕರಿತೀವಿ. ನಿನ್ಗೆ ಕಾಫಿ ಕೊಡ್ಲಾ? ಈ ಬಿಸಿಲೊತ್ತಲ್ಲಿ ಯಾರಮ್ಮ ಕಾಫಿ ಕುಡಿತಾರೆ? ನಾವು ಜ್ಯೂಸ್ ಕುಡಿತೀವಿ. ಮಗ, ಸಿಟಿಯಿಂದ ಬಂದಿರೋ ಫ್ರೆಂಡ್ಗಳು ಊರಲ್ಲಿರೋ ಫ್ರೆಂಡ್ಗಳಿಗೆ ಪಾರ್ಟಿ ಕೊಡ್ಸೋದು ತಲಾಂತರದಿಂದ ಬಂದಿರೋ ಸಂಪ್ರದಾಯ. ನೀನ್ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು ಮಗ. ಬಾರೋ, ಬಾ ಬಾ ಬಾ. ಗೌರ್ಮೆಂಟ್ಗೆ ಕೋವಿಡ್ 3ನೇ ಅಲೆಗೆ ದುಡ್ಡು ಬೇಡವೇನೋ? ಬಾ ಬಾ. ಮಗ, ಊರು ಬೋರ್ ಆಗ್ತಾ ಇದೆ. ಊರಲ್ಲೇ ಕೆಲಸ ಮಾಡ್ಕೊಂಡಿದ್ರೆ ಯಾರು ಹೆಣ್ಣು ಕೊಡ್ತಾ ಇಲ್ವೋ? ಬೆಂಗಳೂರಲ್ಲಿ ಒಂದು ಕೆಲಸ ಕೊಡ್ಸಲ್ಲೋ? ನೀನು ಮಾಡಿರೋ BA ಪಾಸ್ಗೆ 12ರಿಂದ 15 ಸಾವಿರ ಸಂಬಳ ಕೊಡ್ಬೋದು. ನೀನು ಇಲ್ಲೇ ಊರಲ್ಲೇ ಅದಕ್ಕಿಂತ ಜಾಸ್ತಿ ದುಡಿತಾ ಇದೆಯಾ. ಇಲ್ಲೇ ಆರಾಮಾಗಿ ಕೆಲಸ ಮಾಡ್ಕೊಂಡು ಆಟ ಆಡ್ಕೊಂಡಿರೋ. ಮಗ, ಅವ್ನು ಯಾವನೋ ಅವಾಗಿಂದ ನಿನ್ನೆ ಗುರೈಸ್ತು ಅನ್ಕಣ. ಯಾರೋ? ಅಯ್ಯೋ, ಮಗ ಬಂದೇ ಇರೋ.
ಅಂಕಲ್, ನಾನು ಕುಡಿಯಲ್ಲ, ಸುಮ್ಮನೆ ಫ್ರೆಂಡ್ಸ್ ಜೊತೆ ಬಂದಿದ್ದೆ ಅಷ್ಟೇ. ನಿಮ್ಮ ಮಗಳು ಹೇಳ್ತಾ ಇದ್ಲು ನಮ್ಮಪ್ಪ ಕುಡಿಯಲ್ಲ, ಸಿಕ್ಕಿದ್ರೆ ನಮ್ಮ ಅಪ್ಪನ ಥರನೇ ಹುಡುಗ ಸಿಕ್ಬೇಕಂತ. ನೀವೇನು ಅಂಕಲ್ ಇಲ್ಲಿ? ನಾನು ಫ್ರೆಂಡ್ಸ್ ಜೊತೆ ಬಂದಿದ್ದೆ, ನಾನು ಕುಡಿಯಕ್ ಬಂದಿಲ್ಲ. ಅಂಕಲ್, ವಾ ಸೀನಿಯರು ಇವನೇ ಪಿಯೋಟ್ ನನ್ನ ಮಗ. ಅವನ ಮಗಳ ಹತ್ರ ನನ್ನ ಬಗ್ಗೆ ಏನು ಹೇಳ್ತಾನೆ ಮಗ. ಮೊನ್ನೆ ಅಂಕಲ್ ಮನೆಗೆ ಹೆಣ್ಣು ನೋಡಕ್ಕೆ ಹೋಗಿದ್ವಿ. ಅವ್ರಿಗೆ ಡೌಟ್ ಬಂತು ಅಂದ್ಕೊಂಡೆ, ಹೆಂಗೋ ಮ್ಯಾನೇಜ್ಮೆಂಟ್ ಬಂದೆ. ಹಾಗಾದ್ರೆ ಮಗಳು ನೋಡೋಕೆ ಹೋಗ್ಬೇಕಾದ್ರೆ ಮಗಳಿ ಮಲ್ಲಿಗೆ ಜೊತೆ ಮಾವನಿಗೆ ಹಂಸಿನೂ ತಗೊಂಡು ಹೋಗ್ಬೇಕು. ಮಗ ಯಾವೇರೇ ಮಗ ನಿಂದು? ಬೂಪ್ಸಂದ್ರ. ಆಫೀಸ್ ಇರೋದು ದೊಡ್ಡನೆಕೊಂಡಿ. ಭೂಪ್ಸಂದ್ರದಿಂದ ದೊಡ್ಡನೆಕುಂಡಿಗೆ ಎಷ್ಟು ಕಿಲೋಮೀಟ್ರ್ ಮಗ? ಒಂದು 20 ಕಿಲೋಮೀಟರ್ ಆಗ್ಬೋದೇನೋ. ಯಬೋ, ನಮ್ಮೂರಲ್ಲಿ ಭೂಪ್ಸಂದ್ರದಿಂದ ದೊಡ್ಡನೆ ಕುಂಡಿಗೆ ಅಷ್ಟು ದೂರ ಇಲ್ಲ ಮಗ. ಮಗನೇ, ಡಬ್ಬಲ್ ಮೀನಿಂಗು. ಅದಕ್ಕೆ ನೀನು ಬೂಪ್ಸಂದ್ರ ದೊಡ್ಡನೆಕೊಂಡಿ ಹೋಗಿ ಹೋಗಿ ಹಿಂಗಾಗಿರೋದು. Yeah, David. Yeah, I'll be back by month end. Sure, yeah. ಹೇ, ನೀವೇನಿಲ್ಲಿ? ಸಾರಿ, ನೀವು ಯಾರು ಅಂತ ಗೊತ್ತಾಗಿಲ್ಲ. ಅರೆ, ನಾನೇನಂತ ಗೊತ್ತಾಗ್ಲಿಲ್ವಾ? ಒಂದ್ ನಿಮಿಷ. ಈಗ ಗೊತ್ತಾಯ್ತಾ ಯಾರು ಅಂತ? ಓಹ್, ನೀವೇನ್ರಿ? ನೀವೇನಿಲ್ಲಿ? ನಾನು ಇದೇ ಕಾಲೇಜು, 2015 ಬ್ಯಾಚ್. ಸ್ವಲ್ಪ ಕೆಲಸ ಇತ್ತು, ಬಂದಿದ್ದೆ. ಒಂದ್ ನಿಮಿಷ. ಹಾ, ತಗೊಳ್ಳಿ. ಅವತ್ತು ಓ, ಪರವಾಗಿಲ್ಲ, ಇಟ್ಕೊಳ್ಳಿ. ನೀವು ಸ್ಟೂಡೆಂಟ್ ಅಲ್ವಾ, ಬೇಕಾಗುತ್ತೆ. ಥ್ಯಾಂಕ್ಸ್. ಬರ್ತೀನಿ. ನೀವು ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಥ್ಯಾಂಕ್ಸ್. ಬರ್ತೀನಿ. ಹೋಗಿ ಬನ್ನಿ. ನಾನು ಅಷ್ಟೊಂದು ಬ್ಯೂಟಿಫುಲ್ ಆಗಿದ್ದೇನಾ? ನೀವು ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ವಾವ್. ಅವನ ಹೆಸರೇನಿರ್ಬೋದು?
ಅವನ ಹೆಸರೇ ಗೊತ್ತಿಲ್ಲ ಅಲ್ವಾ? ಏನ್ ಮಾಡೋದು? ಬೇಟಿ ಜೋಯಾ, ಬೇಟಿ ನೀವು ನೋಡೋಕೆ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ. ಜೋಯಾ, ಜೋಯಾ, ಓಯ್ ಜೋಯಾ, ಕ್ಲಾಸಿಗೆ ಬರಲ್ವೇನೆ? ಎಲ್ಲಿದ್ದಾನೆ? ಎಲ್ಲಿರ್ಬೋದು? ಈಶೋಭದ್ರ ಎಲ್ಲಿರ್ಬೋದಾ? ಇಲ್ಲೇನೇ ಮಾಡ್ತಿದ್ಯಾ? ಅಣ್ಣ, ಅದು ಒಬ್ಬ ಲೆಕ್ಚರ್ ಬಂದಿರಲಿಲ್ಲ, ಅದಕ್ಕೆ ಮನೆಗೆ ಹೋಗ್ತಾ ಇದ್ದೆ. ಬಾ ಕೂತ್ಕೋ. ಸಿ, ನಾಟ್ ಫಾರ್ ದ ಸಿಲೆಬಸ್, ನಿಮ್ಮ ರೂಟೀನ್ ಲೈಫ್ ದೃಷ್ಟಿಯಿಂದ ನೋಡಿದ್ರು ಕೂಡ ನೀವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಹಲವಾರು ವಿಷಯಗಳಿವೆ. ಅದರಲ್ಲಿ ಮುಖ್ಯವಾದದ್ದು ಪೀರಿಯಡ್ಸ್ ಏನಾದರೂ ತಪ್ಪು ತಿಳ್ಕೊಬೇಡಿ, ನನಗೂ ಅಮ್ಮ ಇದ್ದಾರೆ. ಹೇ, ಕೀ ಕೊಡೆ. ಯಾಕೆ? ಕೊಡು, ಹೇಳ್ತೀನಿ. ಬಾಯಿಗೆ ಬೇಬಾ. ಎಲ್ಲೋದ ಇವನು? ಎಲ್ಲೂ ಕಾಣಿಸ್ತಿಲ್ಲ. ನಾನಿಲ್ಲೇ ಅಲ್ವಾ ಅವನ ಫಸ್ಟ್ ಟೈಮ್ ನೋಡಿದ್ದು. ಎಲ್ಲೋದ ಇವನು?
ಮಾಡಲಿ ಎಲ್ಲ ದೇವರು ಒಂದೇ ತಾನೇ. ಆಗಿದ್ದಾಗಲಿ, ಹೋಗೇ ಬಿಡೋಣ. ನಾಮಧೇಯ ಸ್ವಸ್ತಿಕ್. ಸ್ವಸ್ತಿ.